ಹಾಯ್ ಫ್ರೆಂಡ್ಸ್, ವಿನೋಪ್ ಮಾತಾಡ್ತಾ ಇದ್ದೀನಿ. ಇದು ನೋಡಿ, ಒಂದು ಹೊಸ ಗಿಡದ ಜೊತೆ ಬಂದಿದ್ದೀನಿ. ನಮ್ಮ ಗಾರ್ಡನನ್ನು ಅಥವಾ ಮನೆಯನ್ನು ಅತ್ಯಂತ ಸುಂದರವಾಗಿ ಝೀರೋ ಎಕ್ಸ್ಪೆನ್ಸಲ್ಲಿ ಹೇಗೆ ಇಟ್ಕೊಳ್ಬೋದು ಅಂತ ಹೇಳೋ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡ್ತೀವಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಆರ್ಕಿಡ್ ಅಂತ ಹೇಳುವಂಥ ಒಂದು ಗಿಡ. ಹಾಗೆಯೇ ಡ್ಯಾನ್ಸಿಂಗ್ ಲೇಡಿ ಆರ್ಕಿಡ್ ಕೂಡ ಅಂತ ಹೇಳ್ತಾರೆ. ಇದನ್ನು ನೋಡಿ, ತುಂಬ ಬುಷ್ ಆಗಿ ಬೆಳೆಯುವಂಥ ಒಂದು ಗಿಡ. ಇದು ಒಂದು ಗಿಡ ಇಟ್ಟರೆ 5-6 ಮರಿಗಳು ಹುಟ್ಟುತ್ತವೆ. ಅದನ್ನು ನಾವು ಇನ್ನೊಂದು ಪಾಟಿಗೆ ಕನ್ವರ್ಟ್ ಮಾಡೋದನ್ನು ನಾವು ಸಿಂಪಲಾಗಿ ಒಂದು ತೆಂಗಿನ ಚಿಪ್ಪನ್ನು ತಗೊಂಡು ಅದರಲ್ಲಿ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ವಲ್ಪ ಒಣಗಿರುವಂಥ ಒಂದು ಒಳ್ಳೆ ತೆಂಗಿನಕಾಯಿದು ಚಿಪ್ಪನ್ನು ತಗೊಂಡು ಅದನ್ನು ವೈಂಡಿಂಗ್ ವೈರಲ್ಲಿ ವೈಂಡ್ ಮಾಡಿದ್ದೀನಿ ಸುತ್ತಲೂ. ಹಾಗೆಯೇ ಅದರಲ್ಲಿ ಅದನ್ನು ಕಾಂಪೋಸ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದರೊಳಗೆ ವರ್ಮಿ ಕಾಂಪೋಸ್ಟು, ಹಾಗೆಯೇ ಕೊಕೋಪೀಟ್ ಮತ್ತು ತೆಂಗಿನ ನಾರನ್ನು ಹಾಕ್ಬಿಟ್ಟು ಗಿಡವನ್ನು ನೆಟ್ಟಿದ್ದೀನಿ. ಅದನ್ನು ನೋಡಿ, ಈ ಫಿನಿಶ್ ಆದಮೇಲೆ ನಾವು ನೋಡಿ ಈ ರೀತಿ ಇರ್ತದೆ. ಇದರಲ್ಲಿ ಗಿಡವನ್ನು ತುಂಬಿಸಿಟ್ಟು ನೋಡಿ, ತುಂಬಿಸಿ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಅದರ ಸೆಂಟ್ರಲ್ಲಿಟ್ಟು ಸ್ವಲ್ಪ ಟೈಟ್ ಆಗೋ ರೀತಿಯಲ್ಲಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಒಂದು 20-25 ದಿನಗಳಲ್ಲೇ ಅದು ಹೊಸ ಬೇರುಗಳನ್ನು ಬಿಟ್ಕೊಳ್ತದೆ. ಬಿಳಿ ಥರದ ಬೇರುಗಳು ಮೇಲಿಂದ ಕೆಳಗೆ ಇಳಿದು ಸ್ಟಾರ್ಟ್ ಆಗ್ತದೆ. ಹಾಗೆಯೇ ಅದು ಹೂ ಬಿಡ್ತದೆ. ಮೊದಲನೇ ಸರಿ ಹೂ ಬಿಟ್ಟು ವೀಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ. ಅದರದ್ದು 4 ಪಟ್ಟು ಉದ್ದವಾದ ದೊಡ್ಡದಾದ ಫುಲ್ ಹೂವಿನಿಂದ ಕೂಡಿದಂಥ ಗಿಡವನ್ನು ಹಾಕ್ತಾರೆ. ಇದಕ್ಕೆ ಡ್ಯಾನ್ಸಿಂಗ್ ಲೇಡಿ ಅಂತ ಹೇಳ್ಬಿಟ್ಟು ಹೆಸರಿರೋದು. ನಿಮಗೆಲ್ಲರಿಗೂ ಇದು ಇಷ್ಟ ಆಗ್ತದೆ ಅಂತ ತಿಳ್ಕೊತೀನಿ. ನೀವೆಲ್ಲ ಇದನ್ನು ಮನೇಲಿ ಟ್ರೈ ಮಾಡಿ. ಇದೇ ಆಗಬೇಕು ಅಂತೇನಿಲ್ಲ, ತೆಂಗಿನ ಚಿಪ್ಪೆ ಆಗಬೇಕು ಅಂತಿಲ್ಲ. ಗಿಡ ಇದು 1-8 ಗಿಡ ಮರಿಗಳನ್ನು ಕೊಡೋದ್ರಿಂದ ನಿಮಗೆ ಬೇರೆ ಬೇರೆ ಪಾಟ್ಗಳಲ್ಲಿ ನೀವು ಅದನ್ನು ಚೇಂಜ್ ಮಾಡಿ ಇಟ್ಟು ನೀವು ಇದೇ ರೀತಿ ಗಿಡಗಳನ್ನು ತಗೊಳ್ಬೋದು. ಸುಲಭವಾಗಿ ಅದಕ್ಕೆ ಹೆಚ್ಚಿನ ಮೇಂಟೆನೆನ್ಸ್ ಇಲ್ಲದೆ ಬೆಳೆಸುವಂಥ ಒಂದು ಗಿಡ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಈಗ ಇದನ್ನು ನೀರು ಕೊಟ್ಟು 10-20 ದಿನ ಇಟ್ಟಾಗ ಬಂದ ಹೂವನ್ನೇ ನಾನು ನಿಮಗೆ ತೋರಿಸಿರೋದು. ಟೋಟಲಿ ಗಿಡ ನೆಟ್ಟು 30 ದಿನದ ವಿಡಿಯೋವನ್ನು ನಿಮಗೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ತದೆ ತಿಳಿತೀರಿ. ನೋಡಿ, ಇನ್ನು ಹೇಗೆ ಬೇಕಾದ್ರೆ ತೂಗಿಸಿ ಇಡ್ಬೋದು, ಅಥವಾ ಸ್ಟ್ಯಾಂಡಲ್ಲಿ ಇಡ್ಬೋದು, ಇಲ್ಲ ಯಾವುದೋ ಅಲಂಕಾರಿಕ ವಸ್ತುಗಳ ಮೇಲೆ ಇಡ್ಬೋದು. ಈ ರೀತಿ ನಿಮಗೆ ಅದರ ವ್ಯೂ ಸಿಗುವಂಥದ್ದು. ಹೂ ಮಾತ್ರ ತುಂಬ ಸುಂದರವಾಗಿದೆ ಮತ್ತು ತುಂಬ ಲೆಂತಿಯಾಗಿ ಉದ್ದವಾಗಿ ಬೆಳೆಯುವಂಥ, ಹೆಚ್ಚು ಕಮ್ಮಿ 1 ಮೀಟ್ರ್ ಅಷ್ಟು ಉದ್ದಕ್ಕೆ ಅದರ ಸ್ಟೆಮ್ ಬಂದು ಅದರಲ್ಲೆಲ್ಲ ಪೂರ್ತಿಯಾಗಿ ಹೂವನ್ನು ಇಟ್ಕೊಳ್ತದೆ. ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಪ್ರೋತ್ಸಾಹ